ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, KCC ಟಾಕ್ಸ್ಗೆ ಸ್ವಾಗತ. ನಾವು ಇಂದು ಮಾಲಾಶ್ರೀ ಅವರ ಹಿಟ್ ಹಾಗೂ ಫ್ಲಾಪ್ ಸಿನಿಮಾಗಳು ಹಾಗೆ ಯಾವ ಯಾವ ಸಿನಿಮಾದಲ್ಲಿ ನಟಿಸಿದ್ದಾರೆ ಎಂಬುದರ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಕನ್ನಡ ಸಿನಿಮಾಗಳ ಯಾವುದೇ ಥರದ ಅಪ್ಡೇಟ್ಗಳನ್ನು ಈ ಚಾನಲ್ನಲ್ಲಿ ಬರುತ್ತಿರುತ್ತದೆ. ಕನ್ನಡದ ಲೇಡೀಸ್ ಸೂಪರ್ ಸ್ಟಾರ್ ಅಂತಲೇ ಪ್ರಸಿದ್ಧಿಯಾಗಿರುವಂತಹ ಮಾಲಾಶ್ರೀರವರು ಇಂದಿನವರೆಗೂ ಸುಮಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅಂತಹ ಸಿನಿಮಾಗಳ ಪೈಕಿಯಲ್ಲಿ ಮಾಲಾಶ್ರೀ ಅವರು ನಟಿಸಿದಂತಹ ಸಿನಿಮಾಗಳ ಪೈಕಿಯಲ್ಲಿ ಮೊದಲಿಗೆ ನೋಡಬಹುದಾದಂತಹ ಸಿನಿಮಾವಾದ ನಂಜುಂಡಿ ಕಲ್ಯಾಣ. 1989ರಲ್ಲಿ ತೆರೆಕಂಡಂತಹ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 1989ರಲ್ಲಿ ತೆರೆಕಂಡಂಥ ಗಜಪತಿ ಗರ್ವಭಂಗ ಈ ಸಿನಿಮಾವು ಕೂಡ ಸೂಪರ್ ಹಿಟ್ಟಾಗಿ ಹೊರಹೊಮ್ಮಿದೆ. 1990ರಲ್ಲಿ ತೆರೆಕಂಡಂಥ ಪೊಲೀಸನ ಹೆಂಡತಿ ಈ ಸಿನಿಮಾ ಹಿಟ್ ಆಗಿತ್ತು. ಮೃತ್ಯುಂಜಯ 1990ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿತ್ತು. ರಾಜ ಕೆಂಪು ರೋಜಾ ಈ ಸಿನಿಮಾ 1990ರಲ್ಲಿ ತೆರೆಕಂಡು ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿದೆ. ರಾಣಿ ಮಹಾರಾಣಿ 1990ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಪ್ರತಾಪ್ 1990ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಹಿಟ್ ಆಗಿದೆ. ಹೃದಯ ಹಾಡಿತು 1991ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಕಿತ್ತೂರಿನ ಹುಲಿ 1991ರಲ್ಲಿ ತೆರೆಕಂಡಂಥ ಸಿನಿಮಾ ಹಿಟ್ ಆಗಿದೆ. ತವರು ಮನೆ ಉಡುಗೊರೆ ಈ ಸಿನಿಮಾ 1991ರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ರೆಡಿಮೇಡ್ ಗಂಡ ಈ ಸಿನಿಮಾ 1991ರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. SP ಭಾರ್ಗವಿ 1991ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಹಿಟ್ ಆಗಿದೆ. ರಾಮಚಾರಿ ಈ ಸಿನಿಮಾ 1991ರಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಹೊರಹೊಮ್ಮಿತ್ತು. ಗಂಡು ಸಿಡಿಗುಂಡು 1991ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಹಿಟ್ ಆಗಿತ್ತು. ರೌಡಿ MLA 1991ರಲ್ಲಿ ತೆರೆಕಂಡ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಹಿಟ್ ಆಗಿದೆ. ಹಳ್ಳಿರೆಂಬೆ ಬೆಳ್ಳಿ ಬೊಂಬೆ ಈ ಸಿನಿಮಾ 1991ರಲ್ಲಿ ತೆರೆಕಂಡು ಈ ಸಿನಿಮಾ ಹಿಟ್ ಆಗಿತ್ತು. ಗೃಹ ಪ್ರವೇಶ 1991ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿದೆ. ಕೊಲ್ಲೂರು ಕಾಳ ಈ ಸಿನಿಮಾ 1991ರಲ್ಲಿ ತೆರೆಕಂಡಿದ್ದು ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಮಾಂಗಲ್ಯ 1991ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿತ್ತು. ಬೆಳ್ಳಿ ಕಾಲುಂಗುರ 1992ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಹಠಮಾರಿ ಹೆಣ್ಣು ಕಿಲಾಡಿ ಗಂಡು ಈ ಸಿನಿಮಾ 1992ರಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಶಿವನಾಗ 1992ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಬೆಳ್ಳಿ ಮೋಡಗಳು ಈ ಸಿನಿಮಾ 1992ರಲ್ಲಿ ತೆರೆಕಂಡು ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಸಿಂಧೂರ ತಿಲಕ ಈ ಸಿನಿಮಾ 1992ರಲ್ಲಿ ತೆರೆಕಂಡಿದ್ದು ಸಿನಿಮಾ ಹಿಟ್ ಆಗಿತ್ತು. ಸೋಲಿಲ್ಲದ ಸರದಾರ ಈ ಸಿನಿಮಾ 1992ರಲ್ಲಿ ತೆರೆಕಂಡಿದ್ದು ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ವಜ್ರಾಯುಧ ಈ ಸಿನಿಮಾ 1992ರಲ್ಲಿ ತೆರೆಕಂಡಿದ್ದು ಸಿನಿಮಾ ಆವರೇಜ್ ಕಂಡುಕೊಂಡಿತ್ತು. ಮಾಲಾಶ್ರೀ ಮಾಮಾಶ್ರೀ ಸಿನಿಮಾ 1992ರಲ್ಲಿ ತೆರೆಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಹಿಟ್. ನಗರದಲ್ಲಿ ನಾಯಕರು 1992ರಲ್ಲಿ ತೆರೆಕಂಡಂಥ ಸಿನಿಮಾ ಹಿಟ್ ಆಗಿದೆ. ಕನಸಿನ ರಾಣಿ 1992ರಲ್ಲಿ ತೆರೆಕಂಡಿದ್ದು ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಸಾಹಸಿ 1992ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಆವರೇಜ್ ಕಂಡುಕೊಂಡಿತ್ತು. ಪ್ರೇಮ ಸಂಗಮ 1992ರಲ್ಲಿ ತೆರೆಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಆವರೇಜ್ ಕಂಡುಕೊಂಡಿದೆ. ಮೇಘ ಮಂದಾರ ಸಿನಿಮಾ 1992ರಲ್ಲಿ ತೆರೆಕಂಡು ಆವರೇಜ್ ಕಂಡುಕೊಂಡಿತ್ತು. ಗೃಹಲಕ್ಷ್ಮಿ ಈ ಸಿನಿಮಾ 1992ರಲ್ಲಿ ತೆರೆಕಂಡು ಹಿಟ್ ಆಗಿದೆ. ಹಳ್ಳಿ ಕೃಷ್ಣ ಡೆಲ್ಲಿ ರಾಧಾ ಈ ಸಿನಿಮಾ 1992ರಲ್ಲಿ ತೆರೆಕಂಡು ಹಿಟ್ ಆಗಿತ್ತು. ಸ್ನೇಹದ ಕಡಲಲ್ಲಿ 1992ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಮನಮೆಚ್ಚಿದ ಸೊಸೆ ಈ ಸಿನಿಮಾ 1992ರಲ್ಲಿ ತೆರೆಕಂಡಿದ್ದು ಸಿನಿಮಾ ಆವರೇಜ್ ಕಂಡುಕೊಂಡಿತ್ತು. ಮರಣ ಮೃದಂಗ ಈ ಸಿನಿಮಾ 1992ರಲ್ಲಿ ತೆರೆಕಂಡಿದ್ದು ಆವರೇಜ್ ಕಂಡುಕೊಂಡಿದೆ. ಬೆಳ್ಳಿಯಪ್ಪ ಬಂಗಾರಪ್ಪ ಈ ಸಿನಿಮಾ 1992ರಲ್ಲಿ ತೆರೆಕಂಡಿದ್ದು ಸಿನಿಮಾ ಸೂಪರ್ ಹಿಟ್ ಆಗಿದೆ.
ಕಲಿಯುಗ ಸೀತೆ 1992ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಅವರೇಜ್ ಕಂಡುಕೊಂಡಿದೆ. ಹೆಂಡತಿ ಹೇಳಿದರೆ ಕೇಳಬೇಕು ಈ ಸಿನಿಮಾ 1993ರಲ್ಲಿ ತೆರೆಕಂಡಿದ್ದು ಅವರೇಜ್ ಕಂಡುಕೊಂಡಿದೆ. ಮಾಂಗಲ್ಯ ಬಂಧನ ಈ ಸಿನಿಮಾ 1993ರಲ್ಲಿ ತೆರೆಕಂಡಿದ್ದು ಸಿನಿಮಾ ಹಿಟ್ ಆಗಿದೆ. ಕಲ್ಯಾಣ ರೇಖೆ 1993ರಲ್ಲಿ ತೆರೆಕಂಡಿದ್ದು ಸಿನಿಮಾ ಅವರೇಜ್ ಕಂಡುಕೊಂಡಿದೆ. ನಾವಿಬ್ಬರು ನಮಗಿಬ್ಬರು ಈ ಸಿನಿಮಾ 1993ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿದೆ. ಮುತ್ತಿನಂಥ ಹೆಂಡತಿ 1995ರಲ್ಲಿ ತೆರೆಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿದೆ. ಗಡಿಬಿಡಿ ಅಳಿಯ ಈ ಸಿನಿಮಾ 1995ರಲ್ಲಿ ತೆರೆಕಂಡಿದ್ದು ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಗಿಡ್ಡು ದಾದಾ ಈ ಸಿನಿಮಾ 1995ರಲ್ಲಿ ತೆರೆಕಂಡಿದ್ದು ಸಿನಿಮಾ ಫ್ಲಾಪ್ ಆಗಿತ್ತು. ಲೇಡಿ ಪೊಲೀಸ್ 1995ರಲ್ಲಿ ತೆರೆಕಂಡಿದ್ದು ಸಿನಿಮಾ ಹಿಟ್ ಆಗಿದೆ. 1995ರಲ್ಲಿ ತೆರೆಕಂಡಂಥ ಪುಟ್ಮಲ್ಲಿ ಸಿನಿಮಾವು ಫ್ಲಾಪ್ ಆಗಿತ್ತು. 1995ರಲ್ಲಿ ತೆರೆಕಂಡಂತಹ ಹಲೋ ಸಿಸ್ಟರ್ ಸಿನಿಮಾವು ಕೂಡ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿತ್ತು. ಸರ್ಕಲ್ ಇನ್ಸ್ಪೆಕ್ಟರ್ 1996ರಲ್ಲಿ ತೆರೆಕಂಡಿದ್ದು ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಅರಿಶಿನ ಕುಂಕುಮ 1996ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಹಿಟ್ ಆಗಿತ್ತು. 1996ರಲ್ಲಿ ತೆರೆಕಂಡಂಥ ನಿರ್ಣಯ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿತ್ತು. ಗಂಗಾ ಯಮುನಾ 1997ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿದೆ. CBI ದುರ್ಗ 1997ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಹಿಟ್ ಆಗಿತ್ತು. ಲೇಡಿ ಕಮಿಷನರ್ ಈ ಸಿನಿಮಾ 1997ರಲ್ಲಿ ತೆರೆಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿತ್ತು. ಅಕ್ಕ 1997ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿದೆ. ಜಿಂದಾಬಾದ್ 1997ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಲೇಡಿ ಟೈಗರ್ 1998ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಅವರೇಜ್ ಕಂಡುಕೊಂಡಿದೆ. ಅಗ್ನಿಸಾಕ್ಷಿ ಈ ಸಿನಿಮಾ 1998ರಲ್ಲಿ ತೆರೆಕಂಡಿದ್ದು ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಗೂಂಡಾ ಪೊಲೀಸ್ 1998ರಲ್ಲಿ ತೆರೆಕಂಡಿದ್ದು ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿದೆ. ಟೈಗರ್ ಪದ್ಮಿನಿ 1998ರಲ್ಲಿ ತೆರೆಕಂಡಿದ್ದು ಸಿನಿಮಾ ಹಿಟ್ ಆಗಿತ್ತು. ಚಾಮುಂಡಿ 2000 ಇಸ್ವಿಯಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿದೆ ಈ ಸಿನಿಮಾ. ದುರ್ಗಿ 2004ರಲ್ಲಿ ತೆರೆಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿತ್ತು. ಕಿರಣ್ ಬೇಡಿ 2009ರಲ್ಲಿ ತೆರೆಕಂಡಿದ್ದು ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿದೆ. ಶಕ್ತಿ 2012ರಲ್ಲಿ ತೆರೆಕಂಡಿದ್ದು ಸಿನಿಮಾ ಅವರೇಜ್ ಕಂಡುಕೊಂಡಿತ್ತು ಬಾಕ್ಸ್ ಆಫೀಸ್ನಲ್ಲಿ. ವೀರ 2013ರಲ್ಲಿ ತೆರೆಕಂಡಿದ್ದು ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡುಕೊಂಡಿದೆ. ಎಲೆಕ್ಷನ್ 2013ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಹಿಟ್ ಆಗಿತ್ತು ಬಾಕ್ಸ್ ಆಫೀಸ್ನಲ್ಲಿ. ಘರ್ಷಣೆ 2014ರಲ್ಲಿ ತೆರೆಕಂಡಿದ್ದು ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡುಕೊಂಡಿದೆ. ಮಹಾಕಾಳಿ 2015ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿತ್ತು. ಗಂಗಾ 2015ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿದೆ. ಜಾನಿ ಜನಾರ್ದನ್ ಈ ಸಿನಿಮಾ 2016ರಲ್ಲಿ ತೆರೆಕಂಡಿದ್ದು ಅವರೇಜ್ ಕಂಡುಕೊಂಡಿದೆ. ಉಪ್ಪು ಹುಳಿ ಖಾರ 2017ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಹಿಟ್ ಆಗಿತ್ತು. ಮಾರಕಾಸ್ತ್ರ 2023ರಲ್ಲಿ ತೆರೆಕಂಡಿದ್ದು ಸಿನಿಮಾ ಫ್ಲಾಪ್ ಆಗಿತ್ತು. ನೈಟ್ ಕರ್ಫ್ಯೂ 2024ರಲ್ಲಿ ತೆರೆಕಂಡಿದ್ದು ಅವರೇಜ್ ಕಂಡುಕೊಂಡಿದೆ. ಹಾಗೆ ನಮ್ಮ ಲೇಡಿ ಸೂಪರ್ ಸ್ಟಾರ್ ಮಾಲಾಶ್ರೀ ಅವರ ಹಿಟ್ ಹಾಗೂ ಫ್ಲಾಪ್ ಸಿನಿಮಾಗಳ ಬಗ್ಗೆ ತಿಳಿದುಕೊಂಡೆವು. ಹಾಗೆ ಇದೇ ತರಹ ಇನ್ನಿತರ ಕನ್ನಡ ಸಿನಿಮಾಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ಕನ್ನಡ ಸಿನಿಮಾಗಳ ಅಪ್ಡೇಟನ್ನು ನಾವು ನಿಮಗೆ ಇನ್ನು ದಿನಾಲೂ ತಿಳಿಸುತ್ತಿರುತ್ತೇವೆ. ಏಕೆಂದರೆ ಕನ್ನಡ ಸಿನಿಮಾಗಳು ಯಾವ ರೀತಿ ಹಿಟ್ಟಾಗಿದ್ದು ಎಂಬುದರ ಬಗ್ಗೆಯೂ ಕೂಡ ತಿಳಿಯಬಹುದು. ಹಾಗೆ ಇದೇ ತರಹದ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬ ನಟನ ಹಾಗೂ ನಟಿಯ ಹಿಟ್ ಹಾಗೂ ಫ್ಲಾಪ್ ಸಿನಿಮಾಗಳ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ.